ಲಾಸ್ಟ್ 2 ವಾರದ ಹಿಂದೆ ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡುವಾಗ, ಇಲ್ಲಿ ನಿಲ್ಲಿಸಿ ಪ್ರಾರ್ಥನೆ ಮಾಡುವಾಗ, ನಿನ್ನನ್ನು ಒಂದು ರಕ್ತದ ಒಂದು ಕೆಂಪು ಕಲರಲ್ಲಿ ನಿನ್ನನ್ನು ಮಾಡಬೇಕು ಅಂತ ಸೈತಾನ್ನ ಉದ್ದೇಶ ಇತ್ತು ಅಂತ ಹೇಳಿದ್ರು. ഒരു ചുവന്ന കർച്ചീഫിൽ പൊതിഞ്ഞ്, ಒಂದು ಕೆಂಪ ಕರ್ಚೀಫಿನಲ್ಲಿ ಅದು ಮುಚ್ಚಿ, നീ കളറാകുന്നതാണ് കണക്ക്, ಈ ಬಣ್ಣ ಆಗ್ತೀಯ ಎಂಬುದಾಗಿ ಹೇಳುವಂತದ್ದು. അങ്ങനത്തെ ചില ബലങ്ങളെ ഇന്ന് പകൽ കർത്താവ് അഴിച്ചു മാറ്റും. ಆ ರೀತಿಯ ಬಲಗಳ ದೇವರು ಇದನ್ನು ಮುಚ್ಚುತ್ತಾ ಇದ್ದಾರೆ. ഈ സഹോദരിയുടെ മേൽ ഒരു ദൈവത്തിന്റെ കൃപ വെളിപ്പെടട്ടെ. ಈ ಸಹೋದರಿಯ ಮೇಲೆ ಒಂದು ದೇವರ ಕೃಪೆ ಇಳಿದು ಬರಲಿ. ഈ മകൾക്കായി പ്രാർത്ഥിക്കുന്നു. ಈ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ. യേശുവിൻ അധികാരമുള്ള നാമത്തിൽ, ಯೇಸುವಿನ ಅಧಿಕಾರದ ನಾಮದಲ್ಲಿ കർത്താവേ, അങ്ങയുടെ കരം ഈ സഹോദരിയുടെ മേൽ ഇപ്പോൾ വെളിപ്പെടട്ടെ. ಕರ್ತನಿನ ಕರ ಈ ಸಹೋದರಿಯ ಮೇಲೆ ತೋರ್ಪಡಲಿ. ഈ ശരീരത്തിന്റെ മേലുള്ള എല്ലാ ബാധകളും ഇപ്പോൾ അഴിഞ്ഞു പോകാം. ഈ ശരീರದ ಮೇಲಿರುವ എല്ലാ ബാധകളും ಬಿಚ್ಚಲ್ಪಡಲಿ. ഒരു കോൺക്രീറ്റ് കെട്ടുവാൻ വേണ്ടിയിട്ട് അതിന്റെ എന്താ പറയാ കേസ് ഉറപ്പിക്കുന്നത് പോലെ സഹോദരിയുടെ ശരീരത്തിന്റെ മേൽ, ಈ ಸಹೋದರಿಯ ಶರೀರದ ಮೇಲೆ അന്ന് പറഞ്ഞതുപോലെ കരം വെച്ച് പ്രാർത്ഥിക്കും. ನೀನು ಹೇಳಿದಾಗ ಕರೆ ಇಟ್ಟು ಪ್ರಾರ್ಥಿಸುತ್ತೇನೆ. അങ്ങയുടെ പ്രവൃത്തി ഈ മകളുടെ മേൽ റിലീസ് ആകട്ടെ. ನಿನ್ನ ಕರ ಈ ಮಗಳ ಮೇಲೆ ಬಿಡುಗಡೆಯಾಗಲಿ. എല്ലാ ബാധകളും അഴിഞ്ഞു മാറും. ಎಲ್ಲ ಉಪದ್ರವಗಳು ನೀಗಲ್ಪಟ್ಟು സകല കേടുകൾ യേശുവിന്റെ നാമത്തിൽ അഴിഞ്ഞു പോകും. ಎಲ್ಲ ಕೇಡುಗಳು ಯೇಸುವಿನ നാമದಲ್ಲಿ ನೀಗಲ್ಪಡಲಿ. ശരീരത്തിന് മേൽ നിറഞ്ഞിരുന്ന സകല ആണികൾ യേശുവിന്റെ നാമത്തിൽ കർത്താവേ മുള്ളുകളെ മുറിച്ചു കളയുകയാണ്. ಶರೀರದ ಮೇಲೆ ಅಡಗಿ ಕೂತಿರುವ ಎಲ್ಲ ಮೊಳೆಗಳನ್ನು ಮುರಿದು ಹಾಕುತ್ತಾರೆ. ಅದು ನಿಜ. ದೇವರು ನನ್ನನ್ನು ಆ ಉದ್ದೇಶದಿಂದ ಬಿಡಿಸಿ ಇಲ್ಲಿ ಬಲವಾಗಿ ನಿಲ್ಲಿಸಿರೋದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಲಾಸ್ಟ್ ನವೆಂಬರ್ ಎಂಡಿಂಗಿಂದ ನನಗೆ ನನ್ನ ಹೆಲ್ತಲ್ಲಿ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಅಂದರೆ ನನ್ನ ಹುಗಿಯುವಾಗೂ ಸಹ ನನ್ನ ಎಂಜಲಲ್ಲೂ ಪೂರ್ತಿ ಬ್ಲಡ್ ಬರೋದಕ್ಕೆ ಶುರುವಾಯಿತು. ಒಂದೇ ತಿಂಗಳಲ್ಲಿ ನನಗೆ ಬ್ಲೀಡಿಂಗ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. 1 ತಿಂಗಳು ಒಳಗಡೆ 3 ಟೈಮ್ಸ್ ಬ್ಲೀಡಿಂಗ್ ಆಗೋದಕ್ಕೆ ಶುರುವಾಯಿತು. ನಾನು ಯಾವ ಟೈಮಲ್ಲಿ ಸ್ವಲ್ಪ ಕೂಡ ನನ್ನ ಎಂಜಲನ್ನ ಹುಗಿದ್ರೂ ಸಹ ನನ್ನ ಎಂಜಲಲ್ಲಿಯೂ ರಕ್ತ ಬರೋದಕ್ಕೆ ಶುರುವಾಯಿತು. ನನಗೆ ತುಂಬ ಭಯ ಆಯಿತು. ನಾನು ಡ್ಯೂಟಿಗೆ ಬರ್ತಾಯಿದ್ದೆ. ಆದ್ರೂ ಪ್ರತಿ ಸಾರಿ ಆ ಥರ ಆಗುವಾಗ 1 ತಿಂಗಳು ಒಳಗಡೆ ನನ್ನಲ್ಲಿ ಎಷ್ಟು ಬದಲಾವಣೆಗಳು, ನನ್ನ ದೇಹದಲ್ಲಿ ಎಷ್ಟು ಬದಲಾವಣೆಗಳು ಆಯಿತು ಅಂತಂದರೆ, ಅಷ್ಟು ನಾನು ಬದುಕುವುದು ತುಂಬ ಡೌಟ್ ಇದೆ ಅನ್ನೋ ಅಂತ ಅನ್ನಿಸ್ಬಿಡ್ತು ನನಗೇನೆ. ಆ ಒಂದು ರೀತಿಯಲ್ಲಿ ನನ್ನ ದೇಹದಲ್ಲಿ ಅಷ್ಟು ಬದಲಾವಣೆಗಳಾಯಿತು. ಅದಾದ ಸ್ವಲ್ಪ ದಿವಸಗಳಲ್ಲೇ ನನ್ನ ಕಾಲು ನಡೆಯೋದಕ್ಕೆ ಆಗಲಿಲ್ಲ ನನ್ನಿಂದ. ಒಂದು ದಿವಸ ಮಲಗಿ ಎದ್ದೇಳುವಾಗ ಇದು 3 ಬೆರಳುಗಳು ಪೂರ್ತಿ ಸೆನ್ಸೇಷನ್ ಹೊಟ್ಟೋಯ್ತು. ನನ್ನ ಈ ಬೆರಳುಗಳಲ್ಲಿ ಪೂರ್ತಿ ಸೆನ್ಸೇಷನ್ ಇಲ್ಲ. ನಾನು ಏನು ಹಿಡ್ಕೊಳ್ಳೋಕ್ಕೂ ನನಗೆ ಗ್ರಿಪ್ ಸಿಗ್ತಾ ಇಲ್ಲ. ಮತ್ತು ಈ ಬೆಳಗಡೆ ಕಾಲಲ್ಲಿ ಇಲ್ಲಿಂದ ಕೆಳಗಡೆ ತನಕನೂ ನನ್ನ ಪೂರ್ತಿ ಈ ಒಂದು ಕಾಲು ಪೂರ್ತಿ ಸೆನ್ಸೇಷನ್ ಹೋಯ್ತು. ನಾನು ನಡೆಯೋಕ್ಕಾಗ್ತಾ ಇಲ್ಲ. ನನ್ನ ಕಾಲನ್ನ ಎಳೆದು ನಡೀತಾ ಇದ್ದೀನಿ. ನಾನು ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಜೊತೆಲಿ ಈ ಇಶ್ಯೂಗಳ ಜೊತೆಲಿ ಇದು ಬೇರೆ ನನಗೆ. ಅದೆಲ್ಲ ನೋಡುವಾಗ ನನಗೆ ತುಂಬ ಭಯ ಆಯಿತು. ತುಂಬಾ ನಾನು ಬದುಕೋದೇ ಇಲ್ವೇನೋ ಅಂತ ಅನ್ನಿಸ್ಬಿಡ್ತು. ದೇವ್ರ ಹತ್ರ ನನಗೆ ಪ್ರಾರ್ಥನೆ ಒಂದು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಎಷ್ಟೋ ಸಾರಿ ಕೇಳ್ಕೊಂಡೆ. ನಾನು ಎಷ್ಟೋ ಸಾರಿ ದೇವ್ರು ನನ್ನನ್ನು ಕೈ ಬಿಟ್ಟುಬಿಟ್ರೇನೋ ಇಂಥ ಸಿಚುವೇಷನಲ್ಲಿ ಅಂತ ಅನ್ನಿಸ್ಬಿಡ್ತು. ಅಷ್ಟು ಕಷ್ಟದ ಸಿಚುವೇಷನಲ್ಲಿ 1 ತಿಂಗಳು ಒಳಗಡೆ ನಾನು ಅಷ್ಟು ಕಷ್ಟದ ಸಿಚುವೇಷನಲ್ಲಿ ಸೈತಾನ್ ನನ್ನನ್ನು ತೆಗೆದುಕೊಂಡು ಹೋದ. ಆದರೆ ದೇವರು ನನ್ನ ಅಲ್ಲಿ ಕುಗ್ಗೋದಕ್ಕೆ ಬಿಡಲಿಲ್ಲ. ನನ್ನ ಜೀವ ಸಹ ಹೋಗೋದಕ್ಕೆ ನನಗೆ ಒಂದು ಆಪತ್ತು ಸಂಭವಿಸದಂತೆ ದೇವರು ನನ್ನನ್ನು ಎಷ್ಟು ಕರುಣೆಯಿಂದ ಅವ್ರ ರೆಕ್ಕೆ ಕೆಳಗಡೆ ಮರೆ ಮಾಡಿ ಕಾಯ್ದು ನಡೆಸಿದ್ರು ಅಂದರೆ, ದೇವರು ವಾಕ್ಯದಲ್ಲಿ ಈ ಥರ ಬರೆಯಲ್ಪಟ್ಟಿದೆ, ಯಾಕೋಬನ ವಿರುದ್ಧವಾಗಿ ಯಾವುದೇ ಮಾಟ ಮಂತ್ರಗಳು ಫಲಿಸುವುದಿಲ್ಲ ಅಂತ. ಅದೇ ರೀತಿಯಲ್ಲಿ ದೇವರು ಎಲ್ಲ ಮಾಟ ಮಂತ್ರಗಳಿಂದ ನನ್ನನ್ನು ತಪ್ಪಿಸಿ, ನಾನು ಯಾವುದೇ ಬೇರೆಯವ್ರಿಗೆ ದ್ರೋಹ ಮಾಡಿ ನನಗೆ ಒಂದು ಬಂದದ್ದಲ್ಲ, ಆದರೆ ಮಾಟ ಮಂತ್ರಗಳಿಂದ ತಪ್ಪಿಸಿ ದೇವರು ನನ್ನನ್ನು ಬಿಡಿಸಿ ನಡೆಸಿದ್ರು. ಶತ್ರು ನನ್ನನ್ನು ಬೀಳಿಸ್ಬೇಕಂತ ಹೇಳ್ಬಿಟ್ಟು ನನ್ನನ್ನು ಸಾವಲ್ಲೇ ನೋಡಬೇಕು ಅಂತ ಹೇಳಿ ಅವನು ಒಂದು ದಾರಿಯಿಂದ ಅವನು ನನ್ನ ಮೇಲೆ ಬಿದ್ದರೂ ದೇವರು ಅವನನ್ನು 7 ದಾರಿಯಲ್ಲಿ ಓಡೋ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಅವನ್ನ ಮಾಡೋದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ದೇವರ ಕೃಪೆಯಿಂದ ಜೀವಂತವಾಗಿ ಜೀವದಿಂದ ಆರೋಗ್ಯದಲ್ಲಿ ನಿಂತಿರೋದಕ್ಕೆ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ನನ್ನ ಮಕ್ಕಳ ವಿಷಯದಲ್ಲೂ ಸಹ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂತಂದರೆ ನಾನು ಒಂದು ಫೀಸ್ ಕಟ್ಟೋದಕ್ಕೇ ನನ್ನ ಒಬ್ಬಳು ಒಂದು ದುಡಿಮೆಯಲ್ಲಿ ನಾನು ನನ್ನ ಮಕ್ಕಳನ್ನ ಫೀಸ್ ಕಟ್ಟಿ ಓದಿಸ್ತೀನಿ ಅಂತಂದರೆ ಅದು ಅಸಾಧಾರಣವಾದ ಕಾರ್ಯ. ಆದರೆ ನನ್ನ ಜೀವಿತದಲ್ಲಿ ದೇವರು ಎಷ್ಟು ಅದ್ಭುತವಾಗಿ ನನ್ನನ್ನು ನಡೆಸ್ತಿದ್ದಾರೆ ಅಂತಂದರೆ, ನನ್ನನ್ನು ನಾನು ನೆನೆಸ್ಕೊಂಡು ನಾನೇ ಇದನ್ನೆಲ್ಲ ಮಾಡ್ತಾ ಇರೋದಾ ಅಂತ ಅನ್ನಿಸುತ್ತೆ. ಅಷ್ಟು ಅದ್ಭುತವಾಗಿ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಈ ವರ್ಷ ಸಂಪೂರ್ತಿ ಫೀಸ್ ಕಟ್ಟೋದಕ್ಕೆ ದೇವರು ನನ್ನನ್ನು ಅದ್ಭುತವಾಗಿ ಒಂದು ಸ್ವಲ್ಪ ದಿವಸಗಳಲ್ಲೇ ಎಷ್ಟು ಅವರ
ಫುಲ್ ಫೀಸು ಇಬ್ಬರು ಪೂರ್ತಿ ಫೀಸ್ ಕಟ್ಟೋದಕ್ಕೆ ದೇವರು ನನಗೆ ಅದ್ಭುತವಾಗಿ ಸಹಾಯ ಮಾಡಿದ್ದಾರೆ, ಅಷ್ಟೇ ಅದ್ಭುತವಾಗಿ ನಡೆಸಿದ್ದಾರೆ. ದೇವರ ಹತ್ರ ಪ್ರತಿ ಸಾರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನನ್ನ ಮಕ್ಕಳ ಎಜುಕೇಷನ್, ನನಗೆ ಅವ್ರನ್ನ ಓದಿಸೋಷ್ಟು ಬಲ ನನಗಿಲ್ಲ, ಶಕ್ತಿ ನನಗಿಲ್ಲ. ಆದರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಎಜುಕೇಷನ್ ಭವಿಷ್ಯ ಇಲ್ಲಿಗೆ ನಿಂತೋಗ್ಬಾರ್ದು. ನೀವು ಹೇಗೆ ನನ್ನನ್ನು ನಡೆಸ್ತಿರೋ, ಹೇಗೆ ನನ್ನನ್ನು ನಿಲ್ಲಿಸ್ತಿರೋ ನನಗೆ ಗೊತ್ತಿಲ್ಲ, ನನ್ನ ಮಕ್ಕಳ ಭವಿಷ್ಯ ಇಲ್ಲಿಗೆ ನಿಂತೋಗ್ಬಾರ್ದು ಅಂತ ನಾನು ದೇವರ ಹತ್ರ ತುಂಬ ಸಾರಿ ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ದೇವರು ನನ್ನ ಮಕ್ಕಳನ್ನು ಇಷ್ಟು ಅದ್ಭುತವಾಗಿ, ಇಷ್ಟು ಸಾಕ್ಷಿಯಾಗಿ ನಮ್ಮನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ನನ್ನನ್ನು ಇಲ್ಲಿ ಜೀವಂತವಾಗಿ, ನನ್ನನ್ನು ಒಂದು ಸುರಕ್ಷಿತವಾಗಿ ದೇವರನ್ನ ತನ್ನ ರೆಕ್ಕೆಗಳಿಗೆ ನನ್ನನ್ನು ಮರೆ ಮಾಡಿ, ನನ್ನ ಮಕ್ಕಳನ್ನು ಮರೆ ಮಾಡಿ, ನನ್ನ ಕುಟುಂಬದ ಸಹಿತವಾಗಿ ಇಲ್ಲಿಯ ತನಕ ಕಾಯ್ದು ನಡೆಸ್ತಿರುವ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಚಿಕ್ಕ ಸಾಕ್ಷ್ಯನ ಹೇಳುವುದಕ್ಕೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರ.